ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಒಬ್ಬ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟೋ, ಆಡಿಯೋ ರೆಕಾರ್ಡ್ ಮಾಡೋದಕ್ಕೆ ಮೈಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ನಾನು ಬಜೆಟ್ ಅಲ್ಲಿ ಸಿಗುವ ಒಂದು ವೈರ್ಲೆಸ್ ಮೈಕ್ ನ ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದೀನಿ. ಅದ್ಯಾವ್ದು ಗೊತ್ತಾ? ಡಿಜಿಟೆಕ್ ಅವರ ವೈರ್ಲೆಸ್ ಮೈಕ್. ಸೊ ಡಿಜಿಟೆಕ್ ಗೊತ್ತೇ ಇರುತ್ತೆ ನಿಮ್ಮೆಲ್ಲರಿಗೂ. ಇದು ಒಂದು ಫೇಮಸ್ ಬ್ರ್ಯಾಂಡ್. ಇವರು ಕಾಂಟೆಂಟ್ ಕ್ರಿಯೇಟರ್ಸ್ಗೆ ರಿಂಗ್ ಲೈಟ್ ಆಗಿರ್ಬೋದು, ಟ್ರೈಪಾಡ್ ಆಗಿರ್ಬೋದು ಅಂಡ್ ಅದರ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ನಾನು ಈ ಮೈಕ್ ನ ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಪ್ರೈಸ್ ಎಷ್ಟು, ಕ್ವಾಲಿಟಿ ಹೇಗಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಹೇಗಿದೆ ಅಂಡ್ ರಿಯಲಿ ವರ್ತ್ ನಾವು ಇದು ಪರ್ಚೇಸ್ ಮಾಡೋದು, ಆಡಿಯೋ ಕ್ವಾಲಿಟಿ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ಡಿಜಿಟೆಕ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ವೈರ್ಲೆಸ್ ಮೈಕ್ರೋಫೋನ್ ಅಂತ ರಿಸೀವರ್ ಬರ್ತಿದ್ದಾರೆ. ಆಕ್ಚುಲಿ ಅಬ್ಸರ್ವ್ ಮಾಡಿದೀರಾ, ಇಲ್ಲಿ ನಮಗೆ ಲೈಟ್ನಿಂಗ್ ಕನೆಕ್ಟರ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಬಂದು ಕಾಂಪೇಟಬಲ್ ಟು ಐಫೋನ್ ಯೂಸರ್ಸ್, ನಮಗೆ ಆಂಡ್ರಾಯ್ಡ್ ಯೂಸರ್ಸ್ಗೂ ಸಿಗುತ್ತೆ. ಬಟ್ ಆಗ ಏನ್ ಬರ್ದಿರುತ್ತೆ ಅಂದ್ರೆ ಟೈಪ್ ಸಿ ಕನೆಕ್ಟರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಇದು ಲೈಟ್ನಿಂಗ್ ಕನೆಕ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಐಫೋನ್ ಯೂಸರ್ಸ್ಗೆ ಕಾಂಪೇಟಬಲ್ ಆಗಿರುತ್ತೆ. ಸೊ ಬಾಕ್ಸ್ ಮೇಲೆ ನಾವು ನೋಡಬಹುದು ನಮಗೆ 2.4 GHz ರೇಡಿಯೋ ಫ್ರೀಕ್ವೆನ್ಸಿ ಇದೆ. ಇನ್ನು ಬಾಕ್ಸ್ ಪ್ರೈಸ್ ಬಂದು ನಮಗೆ ಇರೋದು 2495 rupees. ಬಟ್ ನನಗೆ ಅಮೆಝಾನ್ ನಲ್ಲಿ ಸಿಕ್ಕಿತ್ತು ಎಷ್ಟು ಗೊತ್ತಾ? 1299 rupeesಗೆ ನನಗೆ ಈ ವೈರ್ಲೆಸ್ ಮೈಕ್ರೋಫೋನ್ ಸಿಕ್ತು. ಸೊ ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ, ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಈ ತರ ನೋಡಬಹುದು. ಫಸ್ಟ್ ಇಲ್ಲಿ ಒಂದು ಸ್ಮಾಲ್ ಪ್ಯಾಕೇಜ್ ಇದೆ, ಅದರಲ್ಲಿ ಏನಿದೆ ಅಂತ ನೋಡೋಣ. ಟೈಪ್ ಸಿ ಕೇಬಲ್ ನ ಕೊಟ್ಟಿದ್ದಾರೆ. ನಮಗೆ ಒಂದು ರಿಸೀವರ್ ನ ನೋಡಬಹುದು, ಡಿಜಿಟೆಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಟ್ರಾನ್ಸ್ಮಿಟರ್ ನ ನೋಡಬಹುದು. ಒಂದು ಸ್ಮಾಲ್ ಪೌಚ್ ತರ ಇದೆ, ಮೋಸ್ಟ್ಲಿ ಇದು ಕ್ಯಾರಿ ಮಾಡೋದಿಕ್ಕೆ. ಎಸ್, ಇದು ಕ್ಯಾರಿ ಮಾಡೋದಕ್ಕೆ ಒಂದು ಪೌಚ್ ಕೊಟ್ಟಿದ್ದಾರೆ. ಪೌಚ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನು ಪ್ರಾಡಕ್ಟ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್ ಬಂದು ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಪ್ಲಾಸ್ಟಿಕ್ ಮೆಟೀರಿಯಲ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಇನ್ನು ಟ್ರಾನ್ಸ್ಮಿಟರ್ ನೋಡೋದಕ್ಕೆ ಈ ತರ ಇದೆ. ನಾವು ಮೇಲೆ ಒಂದು ಮೈಕ್ ಗ್ರಿಲ್ ನ ನೋಡಬಹುದು ಅಂಡ್ ಇದನ್ನ ಅನ್ವ್ರಾಪ್ ಮಾಡೋಣ. ಸೊ ಇದು ಬಂದು LED ಲೈಟ್ ಇಂಡಿಕೇಟರ್ ಇದು. ಅಂಡ್ ಸೈಡ್ ಅಲ್ಲಿ ನಾವು ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ಅಂಡ್ ಬ್ಯಾಕ್ ಸೈಡ್ ನಮಗೆ ಆನ್ ಅಂಡ್ ಆಫ್ ಮಾಡಕ್ಕೆ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ವೇರ್ ಮಾಡೋದಕ್ಕೆ ಒಂದು ಕ್ಲಿಪ್ ಕೂಡ ಇದೆ. ಇನ್ನು ರಿಸೀವರ್ ಬಂದ್ರೆ ನಾವು ರಿಸೀವರ್ ಮೇಲೆ ಡಿಜಿಟೆಕ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಅಂಡ್ ಇದು ಬಂದು ನಮಗೆ ಲೈಟ್ನಿಂಗ್ ಕನೆಕ್ಟರ್ ಪೋರ್ಟ್ ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಆಂಡ್ರಾಯ್ಡ್ ಯೂಸರ್ಸ್ ಆಗಿದ್ರೆ ನಿಮಗೆ ಟೈಪ್ ಸಿ ಕನೆಕ್ಟರ್ ಪೋರ್ಟ್ ಕೊಟ್ಟಿರ್ತಾರೆ. ಸೈಡ್ ಅಲ್ಲಿ ನಾವು LED ಇಂಡಿಕೇಟರ್ ನ ಕೂಡ ನೋಡಬಹುದು. ಅಂಡ್ ಈ ವೈರ್ಲೆಸ್ ಮೈಕ್ ಬಂದು ನಮಗೆ 2.4 GHz ಫ್ರೀಕ್ವೆನ್ಸಿನ ಸಪೋರ್ಟ್ ಮಾಡುತ್ತೆ. ವೈರ್ಲೆಸ್ ಕನೆಕ್ಟಿಂಗ್ ರೇಂಜ್ ಬಂದು ನಮಗೆ 10 meters ಇದೆ. ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 50 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ನೀವು ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ಅಪ್ ಟು 4 hours ವರೆಗೂ ನಾವು ಈ ವೈರ್ಲೆಸ್ ಮೈಕ್ರೋಫೋನ್ ನ ಯೂಸ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಈಗ ಈ ವೈರ್ಲೆಸ್ ಮೈಕ್ ನ ಆನ್ ಮಾಡೋಣ. ಸೊ ಟ್ರಾನ್ಸ್ಮಿಟರ್ ಹತ್ರ ಬ್ಯಾಕ್ ಸೈಡ್ ಒಂದು ಬಟನ್ ಕೊಟ್ಟಿದ್ದಾರಲ್ಲ, ಆನ್ ಬಟನ್ ಇವಾಗ ನಾನು ಅದನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್, ಆನ್ ಆಗಿದೆ. ಇವಾಗ ನಾವು LED ಲೈಟ್ ಬ್ಲಿಂಕ್ ಆಗ್ತಿರೋದನ್ನೇ ನೋಡಬಹುದು. ಸೊ ನೆಕ್ಸ್ಟ್ ನಾವು ಈ ರಿಸೀವರ್ ಇದೆಲ್ಲ ಅದು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು. ಜಸ್ಟ್ ಈ ತರ ಪ್ಲಗ್ ಇನ್ ಮಾಡಿದ್ರೆ ಆಯ್ತು, ಅದು ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಆಗಿದ ತಕ್ಷಣ ನಾವು LED ಲೈಟ್ ನ ನೋಡಬಹುದು. ಈಗ ಸ್ಟೇಬಲ್ ಆಗಿದೆ ಟ್ರಾನ್ಸ್ಮಿಟರ್ ಅಲ್ಲಿ. ದಟ್ ಮೀನ್ಸ್ ಇಟ್ ಇಸ್ ಕನೆಕ್ಟೆಡ್ ಅಂಡ್ ರೆಡಿ ಫಾರ್ ಯೂಸ್. ಈ ವೈರ್ಲೆಸ್ ಮೈಕ್ ಬಂದು ಈಗ ಕನೆಕ್ಟ್ ಆಗಿದೆ. ಮೊಬೈಲ್ ಅಲ್ಲಿ ಕೂಡ ಈಗ ಆಡಿಯೋ ರೆಕಾರ್ಡಿಂಗ್ ನ ನಾವು ನೋಡಬಹುದು. ಆಕ್ಚುಲಿ ನೀವೇನ್ ವಾಯ್ಸ್ ಕೇಳಿಸ್ಕೊಳ್ತಾ ಇದೀರಲ್ಲ, ಅದು ಬಂದು ಈ ವೈರ್ಲೆಸ್ ಮೈಕ್ ನ ಆಡಿಯೋ ಕ್ವಾಲಿಟಿ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಡಿಸ್ಟರ್ಬೆನ್ಸ್ ಇದೆಯಾ? ಆಕ್ಚುಲಿ ನಾನು ಚಿಕ್ಕ ರೂಮಲ್ಲಿ ಆಕ್ಚುಲಿ ವಿಡಿಯೋ ಮಾಡ್ತಿರೋದು. ಸೊ ನಿಮ್ಗೆ ಏನಾದರೂ ಎಕೋ ಅನಿಸ್ತಿದೆಯಾ? ಆಕ್ಚುಲಿ ಈಗ ಟ್ಯಾಪ್ ಮಾಡ್ತಾ ಇದ್ದೀನಿ, ನಿಮಗೆ ಸೌಂಡ್ ಹೇಗೆ ಕೇಳಿಸ್ತಿದೆ, ಕ್ಲಾರಿಟಿ ಇದೆಯಾ? ಆ್ಯಂಡ್ ಬ್ಯಾಕ್ಗ್ರೌಂಡ್ ಆಕ್ಚುಲಿ ಲೈಟ್ ಎಲ್ಲ ರನ್ ಆಗ್ತಿದೆ, ಅದ್ರ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ. ಸೊ ನಿಮ್ಗೆ ಏನಾದರೂ ಕೇಳಿಸ್ತಿದೆಯಾ? ನಾಯ್ಸ್ ಕ್ಯಾನ್ಸಲೇಷನ್ ಆಗಿದೆ, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಯಾಕಂದರೆ ನನಗೂ ಗೊತ್ತಿರಲ್ಲ ಆಡಿಯೋ ಕ್ವಾಲಿಟಿ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ನನಗೂ ಗೊತ್ತಿರಲ್ಲ. ಆಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತು ಅಂತ ಒಂದು ಸ್ಮಾಲ್ ಕಮೆಂಟ್ ಮಾಡಿ. ಆ್ಯಂಡ್ ಈಗ ನಾನು ಆಚೆ ಕೂಡ ಇದು ಆಡಿಯೋ ಟೆಸ್ಟ್ ಮಾಡ್ತೀನಿ, ಕ್ಲಾರಿಟಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್, ಆಚೆ ಹೋಗಿ ಈ ಮೈಕ್ ನ ಆಡಿಯೋ ಟೆಸ್ಟ್ ಮಾಡೋ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ಕನ್ಫ್ಯೂಷನ್ ಇರುತ್ತೆ. ಈ ಮೈಕ್ ನ ನಾವು ಯೂಸ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೇಕಾ, ಇಲ್ಲ ಅಂದ್ರೆ ಐಫೋನ್ ನ ಕ್ಯಾಮ್ರಾ ಅಪ್ಲಿಕೇಶನ್ ಇದ್ರೆ ಸಾಕಾ ಅಂತ. 100% ನಮಗೆ ಐಫೋನ್ ನ ಕ್ಯಾಮ್ರಾ ಅಪ್ಲಿಕೇಶನ್ ಇದ್ರೆ ಸಾಕು, ಆರಾಮಾಗಿ ಮೈಕ್ ನ ಯೂಸ್ ಮಾಡ್ಬೋದು. ಈಗ ನಾನು ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ನೀವು ಏನು ಈ ವಿಡಿಯೋದಲ್ಲಿ ಆಡಿಯೋ ಕ್ವಾಲಿಟಿ ಕೇಳಿಸ್ಕೊಳ್ತಾ ಇದ್ದೀರಾ ನೋಡಿ, ಅದು ಬಂದು ಈ ಮೈಕ್ ನ ಆಡಿಯೋ ಔಟ್ಪುಟ್ ಆಗಿರುತ್ತೆ. ಸೊ ನಿಮ್ಗೆ ಹೇಗೆ ಅನಿಸ್ತಿದೆ, ವಾಯ್ಸ್ ಕ್ಲಾರಿಟಿ ಹೇಗೆ ಕೇಳಿಸ್ತಿದೆ? ಈಗ ಟ್ಯಾಪ್ ಮಾಡ್ತೀನಿ, ಸೌಂಡ್ ನಿಮ್ಗೆ ಹೇಗೆ ಕೇಳಿಸ್ತಿದೆ ಅಂತ ಹೇಳಿ. ಟ್ಯಾಪಿಂಗ್ ಸೌಂಡ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಲ್ಲ? ಆಕ್ಚುಲಿ ನನಗಂತೂ ಈ ಮೈಕಲ್ಲಿ ಇದೊಂದು ಫೀಚರ್ ತುಂಬಾನೇ ಯೂಸ್ಫುಲ್ ಅಂತ ಅನಿಸ್ತು. ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು ಬೇಕಿಲ್ಲ, ಜಸ್ಟ್ ನಾವು ರಿಸೀವರ್ನ ಪ್ಲಗ್ ಇನ್ ಮಾಡಿಕೊಂಡು ಈ ಮೈಕ್ನ ಯೂಸ್ ಮಾಡ್ಕೋಬೋದು. ಸೀರಿಯಸ್ಲಿ ಈ ಫೀಚರ್ ಅಂತೂ ಕ್ರೇಜಿ ಅಂತಲೇ ಹೇಳ್ಬೋದು. ಸೊ ಈಗ ಫ್ರೆಂಡ್ಸ್, ನಾನು ಆಚೆ ಬಂದಿದ್ದೀನಿ. ಈ ವಿಡಿಯೋನ ಆಡಿಯೋ ಬಂದು ಈ ವೈರ್ಲೆಸ್ ಮೈಕಿಂದ ರೆಕಾರ್ಡ್ ಆಗ್ತಾ ಇರೋದು. ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ನ ನಾವು ಕೇಳಿಸ್ಕೋಬೋದು. ಸೌಂಡ್ಸ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಆಡಿಯೋ ಕ್ವಾಲಿಟಿ ನಿಮ್ಗೆ ಹೇಗೆ ಅನಿಸ್ತು, ನಾಯ್ಸ್ ಕ್ಯಾನ್ಸಲೇಷನ್ ಹೇಗಿದೆ? ಆ್ಯಂಡ್ ಗಾಳಿ ತುಂಬಾ ಬೀಸ್ತಾ ಇದೆ. ನಿಮ್ಗೆ ಏನಾದರೂ ಗಾಳಿ ಸೌಂಡ್ ಬರ್ತಿದೆಯಾ? ನಾಯ್ಸ್ ಕ್ಯಾನ್ಸಲೇಷನ್ ಹೇಗೆ ಅನಿಸ್ತು, ಆಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ.
ಫ್ರೆಂಡ್ಸ್, ಈ ಮೈಕ್ನ ವೈರ್ಲೆಸ್ ಕನೆಕ್ಟಿಂಗ್ ರೇಂಜ್ ಬಂದು 10 ಮೀಟರ್ಸ್ ಅಂತ ಹೇಳಿದ್ದಾರೆ. ಈಗ ನಾನು ಆದಷ್ಟು ದೂರ ಹೋಗ್ತೀನಿ, ಆ ಎಂಡ್ವರೆಗೂ ಹೋಗ್ತೀನಿ. ನಿಮಗೆ ಆಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತು ಅಂತ ಹೇಳಿ, ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಬನ್ನಿ ಈಗ ಹೋಗೋಣ, ಬೇಗ ಹೋಗೋಣ. ಆ್ಯಕ್ಚುಲಿ ನಮ್ಮ ರೋಡ್ ಒಂದು ಸ್ವಲ್ಪ ಅಷ್ಟೊಂದು ಬ್ಯುಸಿ ಏನಿರಲ್ಲ, ಖಾಲಿ ರೋಡೇ ಇರುತ್ತೆ. ಆ್ಯಂಡ್ ಇವತ್ತು ನಮ್ಮ ರೋಡಲ್ಲಿ ಜಾಸ್ತಿ ಮಂಕೀಸ್ ಬೇರೆ ಬಂದ್ಬಿಟ್ಟಿದೆ, ಅದು ನೋಡಿದ್ರೇ ಭಯ ಆಗುತ್ತೆ ನನಗೆ. ಸೊ ಆಲ್ಮೋಸ್ಟ್ ಈಗ ಹಾಫ್ ರೋಡ್ ಬಂದಿದ್ದೀನಿ ನಾನು. ಸೊ ಹೇಗೆ ಅನಿಸ್ತಿದೆ ನಿಮಗೆ ಆಡಿಯೋ ಕ್ವಾಲಿಟಿ, ಚೆನ್ನಾಗಿದೆಯಾ ಇಲ್ವಾ, ಆಡಿಯೋ ನಿಮಗೆ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ವಾಕ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬ್ರಿಸ್ಕ್ ವಾಕಿಂಗೇ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಡಿಸ್ಟರ್ಬೆನ್ಸ್ ಕೇಳಿಸ್ತಿದೆಯಾ ಇಲ್ವಾ ಅಂತ ಹೇಳಿ. ಎಸ್, ನಾವು ಎಂಡ್ ರೋಡ್ಗೆ ರೀಚ್ ಆದ್ವಿ. ಸೊ ಈಗ ನಿಮಗೆ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ, ಕೇಳಿಸ್ತಿದೆಯಾ ಇಲ್ವಾ ಅಂತ ಹೇಳಿ. ಆಲ್ಮೋಸ್ಟ್ ತುಂಬ ದೂರನೇ ಬಂದಿದ್ದೀನಿ ನಾನು. ಸೊ ಹೇಗಿದೆ ಅಂತ ಆಡಿಯೋ ಕ್ವಾಲಿಟಿ ಹೇಳಿ. ಫ್ರೆಂಡ್ಸ್, ಈಗ ನಾನು ತುಂಬಾ ಬ್ಯುಸಿ ರೋಡಿಗೆ ಬಂದಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳನ್ನ ಓಡಾಡೋದು ನೋಡ್ಬೋದು. ನಮಗೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ನಾಯ್ಸ್ ಇದೆ. ಸೊ ಇದ್ರ ನಡುವೆ ನಿಮಗೆ ಆಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತು ಅಂತ ಹೇಳಿ, ನಾಯ್ಸ್ ಕ್ಯಾನ್ಸಲೇಷನ್ ಹೇಗೆ ವರ್ಕ್ ಆಗ್ತಿದೆ ಅಂತ ನನಗೆ ಕಮೆಂಟ್ಸಲ್ಲಿ ನನಗೆ ಗೊತ್ತಿಲ್ಲ, ಆಡಿಯೋ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಆ್ಯಂಡ್ ನೀವೇನಾದರೂ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿದ್ರೆ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಈ ವಿಡಿಯೋಸ್ನ ನಾನು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಆದರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ಇದೇ ಥರ ಒಂದು ವಿಡಿಯೋಸ್ ಮಾಡೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಬಾಯ್ ಆ್ಯಂಡ್ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓವರಾಲ್ ಆಗಿ ಡಿಜಿಟೆಕ್ ಅವರ ವೈರ್ಲೆಸ್ ಮೈಕ್ರೋಫೋನ್ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಸೀರಿಯಸ್ಲಿ ರಿಯಲಿ ವರ್ತ್ ಫಾರ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಮೈಕ್ರೋಫೋನ್ ಇನ್ ಬಜೆಟ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ನನ್ನ ಐಫೋನ್ಗೆ ಒಂದು ವೈರ್ಲೆಸ್ ಮೈಕ್ನ ನೋಡ್ತಿದ್ದೆ. ಯಾಕಂದರೆ ಐಫೋನಲ್ಲಿ ನಮಗೆ ಆಕ್ಸ್ ಪೋರ್ಟ್ನ ಕೊಟ್ಟಿಲ್ಲ. ಮಾರ್ಕೆಟಲ್ಲಿ ನಮಗೆ ಸಿಕ್ಕಾಪಟ್ಟೆ ವೈರ್ಲೆಸ್ ಮೈಕ್ಗಳ ಅವೈಲೇಬಲ್ ಇದೆ. ಬಟ್ ಏನಂದರೆ ನಾವು ಆ ಮೈಕ್ನ ಯೂಸ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಬಟ್ ಡಿಜಿಟೆಕ್ಕಲ್ಲಿ ನಾವು ಜಸ್ಟ್ ರಿಸೀವರ್ನ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಕ್ಯಾಮ್ರಾ ಅಪ್ಲಿಕೇಶನಿಂದನೇ ಆಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೋಬೋದು. ಇದಂತೂ ನನಗೆ ಬೆಸ್ಟ್ ಫೀಚರ್ ಅನಿಸ್ತು. ಇನ್ನೊಂದೇನಾದರೂ ಇದ್ರಲ್ಲಿ ನಮಗೆ ಬೆಸ್ಟ್ ಫೀಚರ್, ನಾವು ಆಡಿಯೋ ಕ್ವಾಲಿಟಿನ ಮಾನಿಟರ್ ಮಾಡೋದಕ್ಕೆ ರಿಸೀವರ್ನ ಏನು ತೆಗೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವು ಆಡಿಯೋ ಕ್ವಾಲಿಟಿನ ಕೂಡ ಮಾನಿಟರ್ ಮಾಡ್ಕೋಬಹುದು. ಆ್ಯಂಡ್ ನಮಗೆ ಇದರಲ್ಲಿ ಫ್ರೀಕ್ವೆನ್ಸಿ ಬಂದು 2.4 GHz ಇದೆ. ವೈರ್ಲೆಸ್ ಕನೆಕ್ಟಿಂಗ್ ರೇಂಜ್ ಬಂದು 10 ಮೀಟರ್ಸ್ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಇಲ್ಲ. ನೀವೇನಾದರೂ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದು, ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದ್ದು, ನೀವೇನಾದರೂ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ಗೆ ಒಂದು ವೈರ್ಲೆಸ್ ಮೈಕ್ನ ನೋಡ್ತಿದ್ರೆ ಡಿಜಿಟೆಕ್ ಅವ್ರದ್ದು ವೈರ್ಲೆಸ್ ಮೈಕ್ ಕೂಡ ಇದೆ. ಒಂದ್ಸರಿ ಚೆಕ್ ಮಾಡಿ, ಪರ್ಚೇಸ್ ಮಾಡಿ. ಆ್ಯಂಡ್ ಎಸ್ಪೆಷಲಿ ಐಫೋನ್ ಯೂಸರ್ಸ್ಗೆ ಡಿಜಿಟೆಕ್ ಅವರ ಈ ವೈರ್ಲೆಸ್ ಮೈಕ್ ಸೀರಿಯಸ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಕ್ರೇಜಿ, ಒನ್ ಮಸ್ಟ್ ಹ್ಯಾವ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಟೇಕ್ ಕೇರ್.